Welcome back to my channel. I am Lohit Malnad from Lohi Hub. ಸ್ನೇಹಿತರೆ, ಮತ್ತೆ ಕೆಂಪು ಹಸು ಎತ್ಕೊಂಡು ನಮ್ಮ ಪಯಣ ಊರಿನ ಕಡೆಗೆ. ಈ ಟೈಮಲ್ಲಿ ಅಷ್ಟು ಕೆಲಸ ಇರೋದಿಲ್ಲ, ಮಾನ್ಸೂನ್ ಸೀಸನ್ ಆಗಿರೋದ್ರಿಂದ ಕೆಲಸಗಳು ಸ್ವಲ್ಪ ಕಡಿಮೆ. ಹಾಗೆ ನಮ್ಮೂರು ನೇಚರ್ಲ ಹೆಂಗಿರುತ್ತೆ ಏನು ಕತೆ ಅಂತ ಬನ್ನಿ ತೋರಿಸ್ಕೊಡ್ತೀನಿ. ವಿಡಿಯೋ ಎಲ್ಲ ಸ್ಕಿಪ್ ಮಾಡೋಕೆ ಹೋಗ್ಬೇಡಿ, ಎಂಟು ತನಕ ನೋಡಿ. ಬೆಳಿಗ್ಗೆ ಎದ್ದು ಅಮ್ಮನವ್ವ ಅವ್ರದ್ದು ಒಂದು ನ್ಯಾಷನಲ್ ಕಂಪ್ನಿ ಇದೆ, ಫಂಡಿಂಗ್ ಕಂಪ್ನಿ ಇದೆ, ಅಲ್ಲಿ ಕರ್ಕೊಬಂದು ಯಾವುದೋ ಅಂತರ ಸಂಘ ಕರ್ಕೊಬಂದೆ. ಅಲ್ಲಿ ಕರ್ಕೊಬಂದ್ಬಿಟ್ಟು ಊರವ್ರು ಬಂದ್ಬಿಟ್ಟು ಮಗ ಚೆನ್ನಾಗಿದೆಯಾ ಅಂತ ಕೈ ಕೊಟ್ರು ಅಷ್ಟೇ. ಅಷ್ಟ್ರಲ್ಲಿ ನೋಡಿ ಹೆಂಗಾಗೈತೆ ಕೈಗಳು ಫುಲ್ಲು ಸ್ಮೂತ್ ಆಗೋಗ್ಬಿಟ್ಟಿದ್ದೀವಿ, ಫಾರಮ್ ಕೊಡಿತಾರ. ಇದಾದ್ಮೇಲೆ ಹಂಗೆ ನೋಡ್ತಾ ಇರ್ಬೋದು ನಿಮಗೆ ಏನು ಕಾಣಿಸ್ತಾ ಇದೆ ಇಲ್ಲಿ ಅಂತ. ಇಲ್ಲಿ ನೆನಪುಗಳು ಒಂದಲ್ಲ ಎರಡಲ್ಲ ನೂರಾರು ನೆನಪುಗಳಿದ್ದಾವೆ. ಇದನ್ನ ಹೇಳೋಕೆ ಹೋದ್ರೆ ದಿನಗಳೇ ಸಾಲದು, ಅಷ್ಟು ನೆನಪುಗಳು. ಆಗಿನ ಟೈಮಲ್ಲಿ ನಾವು ಏನು ತುಂಟಾಟಗಳು ಮಾಡ್ತಾ ಇರೋ ತುಂಟಾಟಗಳು ಎಲ್ಲ ಕಣ್ಣು ಮುಂದೆನೇ ಬರ್ತವೆ. ಅದೇ ನಮ್ಮ ಶಾಲೆ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹುಲಗುತ್ತೂರು. ಇಲ್ಲಿ ಕಾಣಿಸ್ತಾ ಇರ್ಬೋದು ನೀವು ಈ ವರಂಡಗಳಲ್ಲಿ ಆ ಕಡೆ ಆ ಸೈಡ್ ಆ ವರಂಡ, ಇಲ್ಲಿ ಪ್ರಿನ್ಸಿಪಲ್ ರೂಮ್ ಇತ್ತು. ಈ ಕಡೆ ಸೈಡ್ ನೋಡ್ಬೇಕಾದ್ರೆ ಪ್ರಿನ್ಸಿಪಲ್ ರೂಮು. ಆಮೇಲೆ ಇಲ್ಲಿ ಗ್ರೌಂಡ್ ಕಾಣಿಸ್ತಿದ್ಯಲ್ಲ, ವರಂಡಗಳಲ್ಲಿ ಎಷ್ಟು ಆಟ ಆಡ್ತಾ ಇದ್ವಿ, ಮತ್ತು ಅಲ್ಲೇ ಊಟ ಮಾಡ್ತಾ ಇದ್ವಿ. ಎಲ್ಲ ಟಿಫನ್ ಊಟ ಕೊಡೋಕ್ಕಿಂತ ಮುಂಚೆ ನಾವು ಟಿಫನ್ ತಂದು ಸುತ್ತ ಹಾಕೊಂಡೆಲ್ಲ ಕೂತ್ಕೊಂಡು ಊಟ ಮಾಡ್ತಾ ಇದ್ವಿ. ಈ ವರಂಡದಲ್ಲಿ ಪ್ರೇಯರ್ಗಳು ಮಾಡ್ತಾ ಇದ್ವಿ. ಇಲ್ಲಿ ಕಾಣಿಸ್ತಿದ್ಯಲ್ಲ ಗ್ರೌಂಡು, ಈ ಗ್ರೌಂಡಲ್ಲಿ ನಾವು ಆಟ ಆಡ್ಕೊಂಡು ಜಗಳ ಆಡ್ಕೊಂಡು ಹುಡುಗರುಗಳ ಜೊತೆ ಅಲ್ಲಿ ಕಾಣಿಸ್ತಿದ್ದೆ. ಅಲ್ಲಿ ಫಸ್ಟ್ ಕೈ ತೊಳಿತಿದ್ವಿ ಆ ಪ್ಲೇಸಲ್ಲಿ. ಎಷ್ಟೋ ನೆನಪುಗಳವೆ ಸ್ಕೂಲ್ ಬಗ್ಗೆ ಹೇಳ್ಬೇಕಂದ್ರೆ. ಹಂಗೆ ಈ ಕಡೆ ನೋಡ್ತಾ ಮತ್ತೆ ಮಳೆ ಸ್ಟಾರ್ಟ್ ಆಗಿತ್ತು ನೋಡಿ. ಮಳೇಲಿ ದನ ಹೊಡ್ಕೊಂಡು ಹೋಗ್ತಾವ್ರೆ ಕವರ್ ಹಾಕೊಂಡು. ಹಿಂಗೆ ನೋಡ್ಬೇಕಾದ್ರೆ ಅಷ್ಟರೊಳಗಡೆ ಕವರ್ ಹಾಕೊಂಡು ಪಿಕಪ್ಪಲ್ಲಿ ಹೋಗ್ತಾವ್ರೆ. ಎಲ್ಲ ಈ ಟೂರಿಸ್ಟ್ಗಳು ಮೋಸ್ಟ್ಲಿ ಅಂತ ಕಾಣಿಸುತ್ತೆ. ಕಲರಾಗಿ ಹೋಯ್ತವ್ರೆ. ಒಬ್ಬರು ಕೆಲ್ಸಕ್ಕೆ ಹೊರಟವ್ರೆ, ಇನ್ನೊಬ್ರು ಟೂರು ಪ್ಲೇಸ್ಗಳು ನೋಡೋಕೆ ಹೊರಟವ್ರೆ. ಹಿಂಗೆ ಒಬ್ಬೊಬ್ರು ಜೀವನ ಒಂದೊಂದು ಥರ. ಹಂಗತ್ತೆಲ್ಲ ಮುಗಿಸ್ಕೊಂಡು ನಂತರ ಕೊಡ ರಸ್ತೆಗೆ ಹೋಗಿ ಬಂದೆ. ಕೂಡು ರಸ್ತೆ ಅಂತ ಇಲ್ಲಿ ಊರ ಹೆಸರು. ಸ್ವಲ್ಪ ಕೆಲಸ ಇತ್ತು. ಏನಪ್ಪ ಕೆಲಸ ಅಂದರೆ ಇವಾಗೆಲ್ಲ ನಾಟಿ ಮಾಡೋ ಟೈಮ್ ಬಂತಲ್ಲ, ಭತ್ತ ತರೋಣ ಅಂತ ನಾವು ಈ ಸಲ VNR 2233+ ಯೂಸ್ ಮಾಡ್ತಾಯಿದ್ದೀವಿ. ಹೆಂಗೈತೆ ಅಂತ ಗೊತ್ತಿದ್ರೆ ಹೇಳಿ. ಇದಾದ ನಂತರ ಸ್ವಲ್ಪ ಕೆಲಸ ಇತ್ತು, ಗಾಡಿ ಕೆಲಸ. ಏರೆಲ್ಲ ಕಡಿಮೆ ಆಗಿತ್ತು, ಏರ್ ಹಾಕ್ಸೋಣ ಅಂತ ಗ್ಯಾರೇಜ್ ಹತ್ರ ಬಂದಿದೆ. ವೆಯ್ಟ್, ಈ ಗಾಡಿ ಅಲ್ಲಪ್ಪ ನಮ್ಮದು, ಟೂ ವೀಲರು. ಕಾರಲ್ಲ ನಮ್ಮದು, ಟೂ ವೀಲರ್ ಗಾಡಿ ಕೆಲಸ ಎಲ್ಲ ಮುಗಿಸ್ಕೊಂಡು ಅದಾದ ನಂತರ ಸ್ವಲ್ಪ ಚೈನ್ ಪಾಕೆಟು ಲೂಸ್ ಆಗಿತ್ತು, ಅದನ್ನೆಲ್ಲ ಟೈಟ್ ಮಾಡಿಸ್ಕೊಂಡು ಮತ್ತೆ ಸರ್ಕಲ್ ಹತ್ರ ನೋಡ್ತೀನಿ. ಎಲ್ಲ ಹುಡುಗರುಗಳೆಲ್ಲ ನಿಂತವ್ರೆ, ಹೊರಗಡೆಯಿಂದ ಬಂದವರು ಎಲ್ಲ ಕವರ್ ಹಾಕೊಂಡು ಕಲರಾಗಿ ಕಾಣಿಸ್ತವ್ರೆ. ಕಲರಾಗಿ ಕಾಣಿಸ್ತಿರೋದು ನೋಡ್ರಿ. ಮತ್ತೆ ನೋಡ್ರಿ ಹುಲಿ ಬಂದ. ಯಾರಂತೀರ, ಅದೇ ನಮ್ಮ ಜಾನ್ ಡೇರ್ ಅಣ್ಣ ಹೆಂಗ್ ಬರ್ತಾವ ನೋಡಿ. ಹಂಗೆ ಲುಕ್ ನೋಡ್ಬೇಕು. ಆ ಬೈಕ್ಗಳ ಮಧ್ಯೆ ಸರ್ಕಲ್ ಹಂಗೆ ಸ್ಪೀಡಾಗಿ ಬರ್ತದೆ, ಲುಕ್ಕೇ ಬೇರೆ. ಅದಾದ್ಮೇಲೆ ಮುಗಿಸ್ಕೊಂಡು ಮನೆ ಹತ್ರ ಬಂದೆ. ಅಮ್ಮ ಮತ್ತೆ ತಮ್ಮ ಕೌ ಹೌಸ್ ತೊಳಿತಿದ್ರು. ಕೌ ಹೌಸ್ನ ಕಾಲಿಂದ ಉಜ್ಜಿ ತೊಳಿತಾ ಇದ್ರು ಇಬ್ರು. ಈ ಮಳೆ ಟೈಮ್ ಅಂತಲ್ಲ, ಯಾವ ಟೈಮೇ ಆಗಲಿ ಮೇಂಟೆನೆನ್ಸ್ ಮತ್ತೆ ತುಂಬಾ ಇಂಪಾರ್ಟೆಂಟು. ಮೇಂಟೆನೆನ್ಸ್ ಮಾಡಿಲ್ಲ ಅಂದ್ರೆ ಪಾಪ ಅವಕ್ಕೇನೋ ರೋಗಗಳು ಅಂಟ್ಕೊಬಿಡ್ತವೆ. ಸೊ ಹಂಗಾಗಿ ಮೇಂಟೆನೆನ್ಸ್ ಮಾಡಬೇಕು. ಇದಾದ್ಮೇಲೆ ಈ ಕಡೆ ಮನೆ ಕಡೆಗೆ ಬಂದೆ. ವೆದರ್ ನೋಡಿದ್ರೆ ಈ ಕಡೆ ಮಳೆ, ಈ ಕಡೆ ಬಿಸಿಲು, ಏನೋ ಒಂಥರ ವಿಚಿತ್ರ ಆಗೈತೆ. ಈ ಸಲ ವೆದರ್ ಅಂತೂ ಭಾರಿ ವಿಚಿತ್ರ ಆಗೈತೆ. ಮಳೆನೂ ಬರ್ತಾ ಇಲ್ಲ, ಬಿಸಿಲು ಬರ್ತಾ ಇಲ್ಲ. ಹಿಂಗೆ ಬಿಸಿಲು ಬಂದ್ರೆ ಈ ನೆಕ್ಸ್ಟ್ ಇಯರ್ ಅಂತ ತುಂಬಾ ಪ್ರಾಬ್ಲಮ್ ಇದೆ. ಕಾಫಿ ಗಿಡಗಳು ಹೆಂಗ ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗಿ ಕುಂದಾಡ್ಕೊಂಡಿದ್ದಾವೆ. ನೆಕ್ಸ್ಟ್ ಇಯರ್ ಕತೆ ಏನಂತ ಗೊತ್ತಿಲ್ಲ, ನೋಡ್ಬೇಕು ನೆಕ್ಸ್ಟ್ ಇಯರ್ ಕತೆ ಏನಾಗುತ್ತೆ ಅಂತ. ಹಿಂಗೆ ಕಾಫಿ ಗಿಡಗಳೆಲ್ಲ ಮಾತಾಡ್ಸ್ಕೊಂಡು, ಇದೆಲ್ಲ ಕಾಫಿ ಗಿಡಗಳು. ನಮ್ಮ ಕಡೆ ಇವಕ್ಕೆ ಕಾಫಿ ಗಿಡಗಳು ಅಂತ ಹೇಳ್ತಾರೆ. ನಿಮ್ ಕಡೆ ಏನ್ ಹೇಳ್ತಾರೆ ಅಂತ ಹೇಳಿ ಹಂಗೆ. ಇಲ್ಲಿ ಮುಂದೆ ಕಾಣಿಸ್ತಾ ಇದೆಯಲ್ಲ, ಇದು ಸೊಪ್ಪು. ಯಾವ ಸೊಪ್ಪು? ಗಣಕೆ ಸೊಪ್ಪು ಅಲ್ಲ, ಕೊತ್ತಂಬರಿ ಸೊಪ್ಪು ಅಲ್ಲ, ಇದೇ ಕೆಸ. ಇದ್ರ ಸಾಂಬಾರು ಕೆಸ ಸೊಪ್ಪು. ಇದು ಸಾಂಬಾರು ಪಲ್ಯ ಏನೇನೋ ಮಾಡ್ತಾರೆ ಡಿಫ್ರೆಂಟ್ ಆಗಿ. ಮಾನ್ಸೂನ್ ಫುಡ್ಗಳು ಇವೆಲ್ಲ, ಈ ಸೀಸನ್ ಟೈಮ್ ಫುಡ್ಗಳು ಇವೆಲ್ಲ. ಇದಾದ್ಮೇಲೆ ಹಂಗೆ ಬರ್ತಾ ಇದ್ರು. ಮತ್ತೆ ಇಲ್ಲಿ ನೋಡಿದ್ರು, ಇಲ್ಲಿ ಮತ್ತೆ ದನಿನ ಹುಲ್ಲು ಹಾಕಿದ್ವಿ ನೋಡಿ. ದನಿ ಹುಲ್ಲು ಹಾಕಿ ಎಲ್ಲ ಜಾಗ ಸಿಗುತ್ತೆ ಅಲ್ಲೆಲ್ಲ ಹಾಕೊಂಡಿದ್ವಿ. ಪರಂಗಿ ಹಣ್ಣು ಗಿಡ ಐತೆ ನೋಡಿ. ತೋಟ ತುಂಬಾ ಬೆಳ್ಕೊಂಡ್ರು ಕಷ್ಟ. ಅದಕ್ಕೆ ಎಲ್ಲೆಲ್ಲಿ ಬೇಲಿ ಸೈಡಲ್ಲಿ ಹಾಕೊಂಡಿರ್ತೀವಿ ಸಾಮಾನ್ಯವಾಗಿ. ಇರೋ ಸಣ್ಣ ಜಾಗದಲ್ಲಿ ಏನೇನು ಬೇಕು ಎಲ್ಲ ಅಚ್ಚುಕಟ್ಟಾಗಿ ಸ್ವಲ್ಪ ಹಾಕೊಂಡಿದ್ವಿ. ನೋಡ್ತಾ ಇರ್ಬೋದು, ಕಪ್ಪು ಕಾಣಿಸ್ತಾ ಇದೆ. ನೋಡ್ತಾ ಇದ್ರಲ್ಲ ಕಪ್ಪು ಕಾಣಿಸ್. ಅಷ್ಟೊಳಗಡೆ ಕಾಣವ್ರೆ ಕೆರೆ ಬಾಬಾ ಬಂದ್ಬಿಟ್ಟವ್ರೆ. ಕೆರೆ ಬಾಬಾ ನಮ್ಮ ಮನೆಗೆ ಇವತ್ತು. ಏನಂದ್ರೆ ಇವಾಗೆಲ್ಲ ಮಳೆ ಸೀಸನ್ ಅಲ್ವಾ, ಸೊ ಅದಕ್ಕೋಸ್ಕರ ಎಲ್ಲಿ ಚಳಿ ಎಲ್ಲಿ ಬೆಚ್ಚಗಿರುತ್ತೆ ಅಲ್ಲೂ ಬಂದಿರುತ್ತೆ. ಮತ್ತೆ ಇನ್ನೊಂದು ಏನಂದ್ರೆ ಏನಾದ್ರೆ ಇಲಿ ಪಲಿ ಇದ್ರೆ ಹುಡ್ಕೊಂಡ್ ಬಂದಿರ್ತವೆ. ಏನಕ್ಕೆ ಬಂದೈತೋ ಗೊತ್ತಿಲ್ಲ. ಹಂಗೈತೆ ನೋಡಿ ಕೆರೆ ಬಾಬಾ. ಹೋಯ್ತು, ಸರಿಯಾಗೈತೆ ಮಾತ್ರ, ಸರಿ ಉದ್ದ ಐತೆ ಇದು. ಸುಮಾರು ಟೈಮಲ್ಲಿ ಇದ್ದ ಕಾಣಿಸುತ್ತೆ. ಅದಾದ್ಮೇಲೆ ಕೆಲ್ಸಗಳಿದ್ದ. ಏನ್ ಕೆಲ್ಸ? ಹೂವಿನ ಗಿಡದ ಹತ್ರ ಎಲ್ಲ ಕ್ಲೀನ್ ಮಾಡೋದು ಇದೇ ಕೆಲಸ ಈ ಟೈಮಲ್ಲೆಲ್ಲ. ಹೂವಿನ ಗಿಡ ಬೆಳೆಸೋದು ದೊಡ್ಡ ಇಂಪಾರ್ಟೆಂಟ್ ಅಲ್ಲ, ಮನೆ ಹತ್ರ ಎಲ್ಲ ಕ್ಲೀನ್ ಮಾಡ್ಕೋಬೇಕು. ಇಲ್ಲಾಂದ್ರೆ ಏನಾರು ಸೇರ್ಕೊಬಿಡ್ತೇವೆ ಬಂದ್ಬಿಟ್ಟು. ಕ್ಲೀನ್ ಮಾಡ್ಕೊಳ್ತಾ ಇದ್ರೆ ಚೆನ್ನಾಗಿರುತ್ತೆ ನೋಡಿ. ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ. ಅವಕ್ಕೂ ಸ್ವಲ್ಪ ಫ್ರೀ ಆಯ್ತು.
ಇವಾಗೆಲ್ಲ ಕ್ಲೀನ್ ಮಾಡ್ಕೊಂಡ್ರೆ ಒಳ್ಳೇದು. ಮನೆ ಹತ್ರನೂ ಕ್ಲೀನ್ ಆಗಿರುತ್ತೆ, ಚೆನ್ನಾಗಿ ಕಾಣುತ್ತೆ, ನೋಡೋಕ್ಕೂ ಚೆನ್ನಾಗಿ ಕಾಣುತ್ತೆ, ಅವಕ್ಕೂ ತುಂಬ ಹೆಲ್ಪ್ ಆಗುತ್ತೆ, ನಮಗೂ ತುಂಬ ಹೆಲ್ಪ್ ಆಗುತ್ತೆ ಮೇಯ್ನಾಗಿ. ನೋಡಿ ಇವಾಗ ನೋಡಿ ತೋರಿಸ್ತಾ ಇದ್ದೀನಿ ನೋಡಿ, ಇವಾಗ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಹಟ್ಟಿಲೆಲ್ಲ ಸಿಕ್ಕಾಪಟ್ಟೆ ಇದು ಸಣ್ಣ ಸಣ್ಣದಾಗಿ ಎಲ್ಲ ಇದು ಕಸ ಇದೆಲ್ಲ ಇದ್ಬಿಟ್ಟಿದೆ, ಅದೆಲ್ಲ ಕ್ಲೀನ್ ಮಾಡಿ ಆಯ್ತು ಇವಾಗ ಒಂದು ರೌಂಡು. ಇಟ್ಕೆ ಗಿಟ್ಕೆಲ್ಲ ಕ್ಲೀನಾಗಿ ಜೋಡಿಸಿ, ಮಳೆ ಟೈಮಲ್ಲಿ ಇವೇ ಕೆಲಸಗಳು, ಬೇರೆ ಡೇ ಅಂತ ಅಷ್ಟು ಕೆಲಸಗಳು ಇರೋದಿಲ್ಲ. ಈ ಕೆಲಸಗಳು ಮಾಡ್ಕೋಬೇಕು, ಇಲ್ಲಾಂದ್ರೆ ಮನೆ ಹತ್ರ ಈ ಕೆಲಸ ಇಲ್ಲ ಆಗಿರೋದ್ರಿಂದ ಅದೇ ಸಮಸ್ಯೆ, ಮನೆ ಹತ್ರ ಗಲೀಜು ಕೆಲಸ ಎಲ್ಲ ಮುಗೀತು. ಗದ್ದೆ ಹತ್ರ ದನ ಕಟ್ಟಿದ್ದು, ದನ ಹೊಡ್ಕೊ ಬರೋಕೆ ಹೋದೆ. ದನಗಳ ಜೊತೆ ಡಿಸ್ಕಷನ್ ಮಾಡ್ಕೊಂಡು ಸ್ವಲ್ಪ ಏನು ಡಿಸ್ಕಷನ್ ಮಾಡ್ತೀನಿ ಅಂತ ನೆಕ್ಸ್ಟ್ ವೀಕ್ ಹಾಕ್ತೀನಿ, ತಪ್ಪದೆ ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯ್ತಾ. ಮತ್ತೆ ಸಿಗೋಣ. ಎಂಡಲ್ಲಿ ಹೂವಿನ ಗಿಡದ ಒಳ್ಳೊಳ್ಳೆ ಫ್ಲವರ್ಸ್ ವೀಡಿಯೋ ಹಾಕಿದ್ದು ನೋಡ್ಕೊ ಬನ್ನಿ. ಬಾಯ್.